ಕರ್ನಾಟಕ ರಾಜ್ಯದ ನಾಡು ಹಬ್ಬ ದಸರಾ. ಇದಕ್ಕೆ ಬಾನು ಮಸ್ತಕ್ ಅವರನ್ನ ಹಬ್ಬದ ಉದ್ಘಾಟನೆಗೆ ಹಾಕಿರ್ತಕ್ಕಂಥದ್ದು ಸರಿ ತಪ್ಪು ಅಂತಕ್ಕಂಥದ್ದು ಚರ್ಚೆಗಳು ಈಗ ಸಾಕಷ್ಟು ರಾಜ್ಯದಲ್ಲಿ ನಡೀತಾ ಇದೆ. ನನಗೆ ಗೊತ್ತಿರೋಂಗೆ ಬಾನು ಮಸ್ತಕ್ ಅವರು ಒಬ್ಬ ಉತ್ತಮ ಲೇಖಕಿ, ಬರಹಗಾರರು. ಇವರು ಇಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿ ಅರಿಶಿನ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ಏನು ಹೇಳಿದರು, ಇವತ್ತು ಏಕಾಏಕಿ ಸರ್ಕಾರದವರು ಅದನ್ನು ಓಪನ್ ಮಾಡಬೇಕು ಬರಬೇಕು ಅಂತ ಹೇಳಿ ಸರ್ಕಾರದವ್ರಿಗೆ ಕಾರಣ ಕೊಟ್ಟಿರೋದೇನು ಅಂದರೆ, ಒಂದು ಆ ಬುಕ್ಕಿಗೆ ಅವಾರ್ಡ್ ಬಂದಿದೆ, ಎಂಥದ್ದು ಬುಕ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಹುಶಃ ಪುಸ್ತಕಕ್ಕೆ ಅದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಲೇಖನಕ್ಕೆ ಹೌದು, ಆದರೆ ನಿಜವಾದಂಥ ಪ್ರಶಸ್ತಿ ಸಿಕ್ಕಿರೋದು ಯಾರಿಗೆ ಅಂದರೆ ಆ ಟ್ರಾನ್ಸ್ಲೇಟ್ ಮಾಡಿದಾರಲ್ಲ ಕೊಡಗನವರು, ಅವರು ಟ್ರಾನ್ಸ್ಲೇಟ್ ಮಾಡಿರೋದಕ್ಕೆ ಇದಕ್ಕೆ ಪ್ರಶಸ್ತಿ ಸಿಕ್ಕಿರೋದು. ಈ ಪ್ರಶಸ್ತಿ ದುಡ್ಡು ಎಲ್ಲ ಅವ್ರಿಗೆ ಸಿಕ್ಕಿರೋದು. ಈಗ ಬಾನು ಮಸ್ತಕ್ ಅವ್ರನ್ನ ನಾವು ಮಾಡಬಾರ್ದು ಅಂತ ಹೇಳಲ್ಲ, ಇವರೇ ನಿಜವಾಗಿ ನಾನು ಹಿಂದೆ ಹಿಂಗೆಲ್ಲ ಹೇಳಿದ್ದೆ, ನನಗೆ ನನ್ನ ಮನಸ್ಸು ಒಪ್ಪಲ್ಲ, ನಮ್ಮ ಆ ಧರ್ಮದಲ್ಲೂ ಕೂಡ ವಿರುದ್ಧ ಮಾಡಿ ಆ ಧರ್ಮದಲ್ಲೂ ಸೇರಿಸ್ತಾ ಇಲ್ಲ, ಇಲ್ಲೂ ಸೇರಿಸ್ತಾರೆ, ಎಲ್ಲೂ ಸೇರಿಸ್ತಾ ಇಲ್ಲ. ಇವ್ರು ಯಾತಕ್ಕೆ ಒಪ್ಕೊಂಡ್ರು ಅಂತಕ್ಕಂಥದ್ದು ಈಗ ಸಮಸ್ಯೆ ಒಂದು ಉದ್ಭವ ಆಗಿದೆ. ಈ ದಸರಾ ಮೆರವಣಿಗೆಯಲ್ಲಿ ನಾವು ಒಂದು ಅವಕಾಶ ಕೊಟ್ಟವ್ರೆ ಅಂತ ಹೇಳಿದ್ಮೇಲೆ, ಬಾನು ಮಸ್ತಕ್ ಅವರಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನಮ್ಮ ನಾಡ ದೇವತೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಪೂಜೆನ ಮಾಡ್ತಕ್ಕಂಥ ಸಂಪ್ರದಾಯವನ್ನು ಪಾಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲದೇ ಇದ್ದರೆ ಅದನ್ನು ತಿರಸ್ಕಾರ ಮಾಡೋದು ಒಳ್ಳೆಯದು, ಅವ್ರಿಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ನಾನು ಜವಾಬ್ದಾರಿ ಹೇಳಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.